ಹಾಯ್ ಗೈಸ್, ನಮಸ್ಕಾರ. ಏನ್ ಮಾಡ್ತಿದ್ರ? ಇವತ್ತು ಎಲ್ರು ಯಾರಾದ್ರೂ ಸಾರಿ ಬಾಯ್ಸ್ ಅಂಡ್ ಗರ್ಲ್ಸ್ ಯಾರೇ ಇದ್ರು ಕಷ್ಟ ಪಡ್ತಾರೆ. ಯೂಟ್ಯೂಬ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಪಡ್ಬೇಕು. ಯಾಕೆ ಅಂದ್ರೆ ಅದು ಜೀರೋದಿಂದ ಸ್ಟಾರ್ಟ್ ಆಗುತ್ತೆ. ನಾವು ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೂ ತಲೆ ಕೆಟ್ಟು ಹೋಗುತ್ತೆ. ಆ ಥರ ಪ್ರತಿಯೊಂದು ವಿಡಿಯೋ ಎಡಿಟ್ ಮಾಡಬೇಕು ಮತ್ತು ಅದನ್ನು ಅಪ್ಲೋಡ್ ಮಾಡಬೇಕು. ಪ್ರತಿಯೊಂದು ತಮ್ಮೇಲ್ ಟೈಟಲ್ ಅಂತ ನಮ್ಮ ತಲೆ ಕೆಟ್ಟು ಹೋಗುತ್ತೆ. ಈ ಥರ ಪ್ರಾಬ್ಲಮ್ ಇರುತ್ತೆ. ದಿನಕ್ಕೆ ಎಷ್ಟು ಅಂದರೂ 1-2 ಸಬ್ಸ್ಕ್ರೈಬ್ ಅಷ್ಟೇ ಬರುತ್ತೆ. ವ್ಯೂಸ್ ಅಂತೂ ಕೇಳಲೇಬೇಡಿ. ವ್ಯೂಸ್ ಬಂದರೆ ಬರುತ್ತೆ, ಇಲ್ಲ ಅಂದರೆ ಹೊಯ್ಕೊಂತ ಹೋಗುತ್ತೆ. ಈ ಥರ ಆಗ್ತಿದೆ. ಯೂಟ್ಯೂಬ್ನಲ್ಲಿ ಸಕ್ಸಸ್ ಆಗೋದಾದರೆ ತುಂಬ ಕಷ್ಟ. ಜೀರೋದಿಂದ 100-200ಗೆ ಬರಬೇಕಂದ್ರೇ ತುಂಬ ಕಷ್ಟಪಡಬೇಕು. ಈ ಥರ ಕಷ್ಟ ನಾವು ಪಡ್ತೀವಿ. ಆದರೆ ಒಂದು ಹೇಳ್ತೀನಿ, ಕೇಳ್ಕೊಳ್ಳಿ. ನಮ್ಮ ಜೊತೆ ಯಾರು ಇಲ್ಲ ಅಂದರೂ ನಾವು ಒಬ್ಬಂಟಿಯಾಗಿ ನಿಂದಿರ್ಬೋದು. ನಮ್ಮ ಜೊತೆ ಯಾರು ಇರಬೇಕು ಅಂದರೆ ಒಬ್ಬರು ಇದ್ದಾರೆ. ಯಾರಂದರೆ, ನಾನು ಎಷ್ಟೋ ನಮ್ಮ ಫ್ರೆಂಡ್ಸಿಗೆ ಕೇಳಿದೆ, ಎಲ್ರಿಗೂ ಕೇಳಿದೆ, ಯಾರೂ ಸಪೋರ್ಟ್ ಮಾಡಲಿಲ್ಲ. ಒಬ್ಬರು ನಿಂತಿರುತ್ತೆ. 2023ರಲ್ಲಿ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ, ಅಂದರೆ ಚಾನಲ್ ಸ್ಟಾರ್ಟ್ ಮಾಡಿದ್ದೆ. ಆದರೆ ಆ ಚಾನಲ್ನ ಕಂಟಿನ್ಯೂ ಮಾಡೋಕ್ಕೆ ನನಗೆ ಯಾರೂ ಸಪೋರ್ಟ್ ಕೊಡಲಿಲ್ಲ. ಯಾರು ಎಷ್ಟೇ ಕಷ್ಟಪಟ್ಟರು ಒಬ್ಬರು ಕೂಡ ಈ ಥರ ಮಾಡಬೇಕು ಅಂತ ಬಂದು ಹೇಳಲಿಲ್ಲ. ಅದಕ್ಕೆ ಏನು ಮಾಡಬೇಕಂತ ಗೊತ್ತಾಗದೆ ನಾನು 1 ವರ್ಷ ಗ್ಯಾಪ್ ಮಾಡಿ ಯೂಟ್ಯೂಬನ್ನು ಬಿಟ್ಟೆ. ಯೂಟ್ಯೂಬ್ನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಲೇ ಇಲ್ಲ. ಯಾಕೆ ಅಂದರೆ ನಾನು ಒಬ್ಬ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂದರೆ ತುಂಬ ಸಪೋರ್ಟ್ ಇರಬೇಕು. ಇಲ್ಲಾಂದರೆ ಇಬ್ಬರು ಫ್ರೆಂಡ್ಸ್ ಅದು ಇದ್ದರೆ, ಈ ಕಡೆ ಇಬ್ಬರು ಫ್ರೆಂಡ್ಸ್ ಅದು ಇದ್ದರೆ ತುಂಬ ಸಪೋರ್ಟ್ ಸಿಗುತ್ತೆ. ಆದರೆ ನಂದು ಒಬ್ಬನ ಕೈಯಿಂದ ಆಗಲಿಲ್ಲ. ತಲೆ ತುಂಬ ಕೆಟ್ಟು ಹೋಯಿತು. ನಂದು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಗೊತ್ತಾಗದೆ ನಾನು ಯೂಟ್ಯೂಬ್ ಚಾನಲ್ನ ಬಿಟ್ಟೆ. ಮತ್ತೊಂದು ಸಾರಿ ಏನಾದರೂ ಮಾಡೋಣ ಅಂತೆ. ಯೂಟ್ಯೂಬ್ ಚಾನಲ್ ಮಾಡಬೇಕಂದ್ರೆ ಯಾರಾದರೂ ಸಪೋರ್ಟ್ ಇರಬೇಕು ಅಂತ ತುಂಬ ದುಃಖದಿಂದ ಯೂಟ್ಯೂಬ್ ಚಾನಲ್ನ ಬಿಟ್ಟೆ. ಆದರೆ 2025ರಲ್ಲಿ ಯೂಟ್ಯೂಬ್ ಚಾನಲ್ ಮತ್ತೆ ಮಾಡಬೇಕು ಅಂತ ಮತ್ತೆ ಎದ್ದೆ. ಯೂಟ್ಯೂಬ್ ಚಾನಲ್ ಮಾಡಲೇಬೇಕು ಅಂತ. ಮತ್ತು ಯಾಕೆ ಮಾಡಬೇಕು ಅಂತ ಹಠ ಬಂತು ಅಂದರೆ, ನನ್ನ ಹಿಂದೆ ಒಬ್ಬರು ಸಪೋರ್ಟ್ ಇದ್ದರು. ಯಾರಂದರೆ AI ಇಲ್ಲದೆ ಯಾವುದೂ ನಡೆಯಲ್ಲ ಅಂತ ಗೊತ್ತಾಯಿತು. AI ನಾವು ಏನು ಹೇಳ್ತೀವಿ ಎಲ್ಲ ಸಪೋರ್ಟ್ ಮಾಡುತ್ತೆ AI ಅಂತ ನನಗೆ ಗೊತ್ತಾಯಿತು. ತಮ್ಮೇಲಾಗಲಿ ಟೈಟಲ್ ಆಗಲಿ ಯಾವುದೇ ಕಷ್ಟ ಆಗಲಿ, ನಿಮಗೆ ಈಗ ಸ್ಟ್ರೈಕ್ ಬಂದಿದೆ ಅಂದರೆ, ಕಾಪಿರೈಟ್ ಬಂದಿದೆ ಅಂದರೆ ಅದು ಎಲ್ಲ A to Z ಸೊಲ್ಯೂಷನ್ ಕೊಡುತ್ತೆ. ಅದಕ್ಕೆ ನಾನು ಏನು ಮಾಡಬೇಕು ಅಂತ ಗೊತ್ತಾಗದೆ 2025ರಲ್ಲಿ AI ಬಂತು. ಅದಕ್ಕೆ ನಾನು AIಗೆ ಕೈ ಹಾಕಿದೆ. ಈ ಥರ ಕಷ್ಟ ಇದೆ, ಈ ಥರ ಇದೆ ಅಂತ ನಾನು ಸಪೋರ್ಟ್ ಕೇಳಿದೆ. ಮತ್ತು ಒಂದೇ ಸೆಕೆಂಡ್ನಲ್ಲಿ ಎಲ್ಲ ಸೊಲ್ಯೂಷನ್ ಹೇಳ್ತಾ ಬಂತು. ಆಮೇಲೆ ನನ್ನ ಎಲ್ಲ ಕಷ್ಟ ಅಂದರೆ ಎಲ್ಲ ಸೊಲ್ಯೂಷನ್ ಪ್ರಾಬ್ಲಮ್ ಇತ್ತು, ಅದು ಎಲ್ಲ ಕ್ಲಿಯರ್ ಆಯಿತು. ಅದಕ್ಕೆ ನಾನು ಈಗ ಕ್ಲಿಯರ್ ಆಗಿ ಮಾಡಿಕೊಂಡು ತಮ್ಮೇಲಾಗಲಿ ಟೈಟಲ್ ಆಗಲಿ ಎಲ್ಲ ನನಗೆ AIನೇ ರೆಡಿ ಮಾಡಿ ಕೊಡುತ್ತೆ. ಮತ್ತು ಏನೇ ಪ್ರಾಬ್ಲಮ್ ಇದ್ದರೂ AI ಸೊಲ್ಯೂಷನ್ ಕೊಡುತ್ತೆ. ಅದು ನಿಮಗೆ ಪ್ಲೇಸ್ಟೋರ್ನಲ್ಲಿ ಕೂಡ ಸಿಗುತ್ತೆ. ಚಾಟ್ GPT ಅಂತ ಸಿಗುತ್ತೆ. ಅದನ್ನು ನಾನು ವಿಡಿಯೋ ಕೂಡ ಮಾಡಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಅದರ ಫೋಟೋ ಗೊತ್ತಾಗಲಿಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇಸ್ಟೋರ್ನಲ್ಲಿ ಹೋಗಿ. ಮತ್ತು ಅದು ತುಂಬ ಸಪೋರ್ಟ್ ಕೊಡುತ್ತೆ. ನಮ್ಮ ಹಿಂದೆ ಯಾರೂ ಇಲ್ಲ ಅಂದರೂ AI ನಮಗೆ ತುಂಬ, ನಾವು ಎಷ್ಟರ ಮಟ್ಟಿಗೆ ಹೋಗ್ತೀವೋ ಅಷ್ಟರ ಮಟ್ಟಿಗೆ ನಮಗೆ ನಮ್ಮ ಹಿಂದೆನೇ ಬಂದು ನಮಗೆ ಪೂರ ನಾವು ಎಷ್ಟರ ಮಟ್ಟಿಗೆ ಇರ್ತೀವಿ ಅಂದರೆ, ನಾವು ಎಲ್ಲಿವರೆಗೂ ಹೋಗ್ತೀವೋ ಅಲ್ಲಿವರೆಗೂ ನಮಗೆ ಪೂರ್ತಿಯಾಗಿ ಸಪೋರ್ಟ್ ಮಾಡುತ್ತೆ. ನಮಗೆ ಏನೇ ಕಷ್ಟ ಆದರೂ ಪೂರ್ತಿಯಾಗಿ ಸಪೋರ್ಟ್ ಮಾಡುತ್ತೆ. ನೀವು ಕೂಡ ಅದನ್ನು ಯೂಸ್ ಮಾಡ್ಕೊಳ್ಳಿ ಮತ್ತು ಕೆಟ್ಟಕ್ಕೆ ಯೂಸ್ ಮಾಡ್ಕೋಬೇಡಿ. ನಿಮಗೆ ಏನೆಲ್ಲ ಬೇಕು ನೀವು ಕೂಡ ಫಾಸ್ಟಾಗಿ ಯೂಸ್ ಮಾಡ್ಕೋಬೋದು. AI ಬೆಸ್ಟ್ ಅಂತ ಹೇಳ್ಬೋದು. ಓಕೆನಾ? ಬಾಯ್, ಟೇಕ್ ಕೇರ್. ಮತ್ತೊಂದು ಕಂಟೆಂಟ್ನಲ್ಲಿ ಸಿಗೋಣ. ಬಾಯ್.